ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ಅರೆ, ನಮ್ಮ ರಾಶಿ ಚಕ್ರದ ಅತ್ಯಂತ ಸೂಕ್ಷ್ಮ, ಪ್ರೀತಿಯುಳ್ಳ ಮತ್ತು ಮನೆಯ ಕೆಡೆಗೆ ಒಲವುಳ್ಳ ರಾಶಿ ಯಾವುದು ಗೊತ್ತಾ? ಅದುವೇ ಕರ್ಕಾಟಕ ರಾಶಿ. ಹೌದು, ಇವರು ಜೇನು ಕರಗಿದಷ್ಟು ಸಿಹಿ, ಬೆಣ್ಣೆಯಂತೆ ಮೃದು. ಆದ್ರೆ ಈ ಮೃದುತ್ವದ ಹಿಂದೆ ಎಷ್ಟೊಂದು ಅಗಾಧವಾದ ಶಕ್ತಿ ಅಡಗಿದೆ ಅನ್ನೋದು ನಿಮಗೆ ಗೊತ್ತಾ? ಇವತ್ತು ನಾವು ಕರ್ಕಾಟಕ ರಾಶಿಯವರ ಇನ್ನೊಂದು ಮುಖವನ್ನು ಅನಾವರಣಗೊಳಿಸುತ್ತಿದ್ದೇವೆ. ಅದೆಂದರೆ ಅವರ ಕೋಪ. ಒಂದು ಮಾತು ನೆನಪಿಡಿ, ಸಮುದ್ರ ಯಾವಾಗಲೂ ಶಾಂತವಾಗಿರುವುದಿಲ್ಲ. ಅದರ ಆಳದಲ್ಲಿ ದೊಡ್ಡ ಅಲೆಗಳು ಅಡಗಿರುತ್ತವೆ. ಹಾಗೆಯೇ ಕರ್ಕಾಟಕ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಆ ಕೋಪದ ಅಲೆಗಳು ಹೇಗೆ ಸ್ಫೋಟಗೊಳ್ಳುತ್ತವೆ ಅನ್ನೋದನ್ನ ನಾವಿವತ್ತು ಅನ್ವೇಷಿಸಲಿದ್ದೇವೆ. ನಿಮ್ಮ ಪೂಜೆಯಲ್ಲಿ ಆ ದೈವಿಕ ಕಳೆ ಯಾಕೆ ಬರ್ತಿಲ್ಲ ಗೊತ್ತಾ? ಸಾಮಾನ್ಯ ಚಂದನ ಸಾಲಲ್ಲ. ದೇವಸ್ಥಾನದ ವೈಬ್ರೇಷನ್ ಬೇಕಂದ್ರೆ ಸ್ವಸ್ತಿ ಅಷ್ಟಗಂಧನೇ ಬೇಕು. ನನ್ನ ಪೂಜೆಯ ಸೀಕ್ರೆಟ್ ಕೂಡ ಇದೆ. ಬೇಕಾ? ಹಾಗಿದ್ರೆ ಈಗಲೇ ಬ್ಲಿಂಕಿಟ್ನಲ್ಲಿ ಆರ್ಡರ್ ಮಾಡಿ. ಜ್ಯೋತಿಷ್ಯವಾಣಿಯ ಎಲ್ಲ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ನಿಮಗೆ ಗೊತ್ತಾ, ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಕೋಪಗೊಳ್ಳುವುದಿಲ್ಲ ಅಂತ ಹೇಳಲಾಗುತ್ತದೆ. ಆದ್ರೆ ಅದು ಕೇವಲ ಒಂದು ಮಿಥ್ಯೆ. ಅವರ ಕೋಪ ಮೃದುವಾಗಿರುವುದಿಲ್ಲ, ನೋವುಂಟು ಮಾಡದಿರುವುದಿಲ್ಲ. ವಾಸ್ತವವಾಗಿ ಅವರು ತಮ್ಮ ಭಾವನೆಗಳನ್ನು ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳಬಹುದು ಮತ್ತು ನಂತರ ಯಾವುದೇ ಕಾರಣವಿಲ್ಲದೆ ಆಕಸ್ಮಿಕವಾಗಿ ಸ್ಫೋಟಗೊಳ್ಳಬಹುದು. ಇವತ್ತು ನಾವು ಕರ್ಕಾಟಕ ರಾಶಿಯವರನ್ನು ಸಿಟ್ಟಿಗೆಬ್ಬಿಸುವ, ಕೋಪಗೊಳ್ಳುವ ಆ 6 ವಿಷಯಗಳ ಬಗ್ಗೆ ಆಳವಾಗಿ ಮಾತನಾಡಲಿದ್ದೇವೆ. ನೀವು ಕರ್ಕಾಟಕ ರಾಶಿಯವರಾಗಿದ್ದಲೇ ನಿಮ್ಮ ಯಾವ ವಿಷಯವೂ ನಿಮ್ಮನ್ನು ಅತಿ ಹೆಚ್ಚು ಕೆರಳಿಸುತ್ತದೆ ಎಂದು ಕಮೆಂಟ್ನಲ್ಲೇ ತಿಳಿಸಿ. ನಿಮ್ಮ ಅನುಭವಗಳನ್ನು ಕೇಳಲು ನಾವು ಕಾತುರದಿಂದ ಕಾಯುತ್ತಿದ್ದೇವೆ. ಅಂದ್ಹಾಗೆ ಕೊನೆಯಲ್ಲಿ ನಾನು ಹೇಳುವ ಒಂದು ವಿಷಯ ಕರ್ಕಾಟಕ ರಾಶಿಯವರ ಕೋಪವನ್ನು ನೀವು ನೋಡುವ ದೃಷ್ಟಿಯನ್ನೇ ಬದಲಾಯಿಸುತ್ತದೆ. ಅದು ಅವರ ನೈಜ ಶಕ್ತಿಯ ಅಳತೆಯನ್ನು ನಿಮಗೆ ತೋರಿಸುತ್ತದೆ. ಹಾಗಾಗಿ ಕೊನೆಯವರೆಗೂ ನಮ್ಮ ಜೊತೆಗಿರಬೇಕು. ಮೊದಲನೆಯ ಮತ್ತು ಅತ್ಯಂತ ನೋವಿನ ವಿಷಯ, ನಿಮ್ಮ ಸ್ವಾರ್ಥದ ಮಾತುಗಳು. ಕರ್ಕಾಟಕ ರಾಶಿಯವರು ಯಾವಾಗಲೂ ದೊಡ್ಡ ಮನಸ್ಸಿನವರು, ಇತರರ ಬಗ್ಗೆ ಕಾಳಜಿ ವಹಿಸುವವರು. ತಮ್ಮ ಸಂಬಂಧಗಳಲ್ಲಿ ಅವರು ತಮ್ಮ ಪ್ರೀತಿಯನ್ನು, ತ್ಯಾಗವನ್ನು ಸದಾ ತೋರಿಸುತ್ತಾರೆ. ಆದರೆ ನಿಮ್ಮ ಒಂದು ಸ್ವಾರ್ಥದ ಮಾತು, ಒಂದು ಸ್ವಾರ್ಥದ ನಡೆ, ಅದು ನಿಮ್ಮೊಂದಿಗಿನ ನಿಮ್ಮ ಸಂಬಂಧದ ಅಡಿಪಾಯವನ್ನೇ ಅಲ್ಲಾಡಿಸಿಬಿಡುತ್ತದೆ. ನೀವು ಆಡಿದ ಕಟು ಮಾತುಗಳು ಅವರು ಎಂದಿಗೂ ಮರೆಯಲಾಗದ ರೀತಿಯಲ್ಲಿ ಅವರ ಮನಸ್ಸಿನಲ್ಲಿ ಅಚ್ಚೊತ್ತಿ ಹೋಗಿಬಿಡುತ್ತದೆ. ಹೌದು, ನೀವು ಒಂದು ಆಡಿದ ಮಾತು ಅವರ ಹೃದಯದಲ್ಲಿ ಒಂದು ಮುಳ್ಳಿನಂತೆ ಉಳಿದುಬಿಡುತ್ತದೆ. ನಿಮ್ಮ ಕೆಟ್ಟ ವರ್ತನೆ ನಿಧಾನವಾಗಿ ಕರ್ಕಾಟಕ ರಾಶಿಯವರ ಹೃದಯದಲ್ಲಿ ನಕಾರಾತ್ಮಕ ಕಂಪನಗಳನ್ನು ಸೃಷ್ಟಿಸುತ್ತದೆ. ಒಂದು ದಿನ ಆ ಎಲ್ಲ ನಕಾರಾತ್ಮಕ ಭಾವನೆಗಳೂ ಒಂದು ದೊಡ್ಡ ಸ್ಫೋಟದಂತೆ ಹೊರಬರುತ್ತವೆ. ಆಗ ನಿಮಗೆ ಅರ್ಥವಾಗುತ್ತದೆ ಅವರ ಕೋಪ ಅದೆಷ್ಟು ಭೀಕರವೆಂದು. ಅವರು ನಿಮ್ಮೊಂದಿಗೆ ಸಿಹಿಯಾಗಿ ಸೌಮ್ಯವಾಗಿ ಇರುವಾಗ ಅವರೂ ಸಹ ಅದೇ ಪ್ರೀತಿ ಮತ್ತು ಗೌರವವನ್ನು ನಿಮ್ಮಿಂದ ನಿರೀಕ್ಷಿಸುತ್ತಾರೆ. ಎರಡನೆಯೂ ಮತ್ತು ಅಷ್ಟೇ ಅಪಾಯಕಾರಿ ವಿಷಯ, ಅವರ ದಯೆಯನ್ನು ದುರುಪಯೋಗಪಡಿಸಿಕೊಳ್ಳುವುದು. ಒಬ್ಬ ಕರ್ಕಾಟಕ ರಾಶಿಯವರು ನಿಮ್ಮೊಂದಿಗೆ ದಯೆಯಿಂದ ಸೌಮ್ಯವಾಗಿ ವರ್ತಿಸಿದರೆ, ನಿಮ್ಮನ್ನು ಕುಟುಂಬದ ಸದಸ್ಯರಂತೆ ಕಂಡರೆ, ಅವರನ್ನು ನಿಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುವ ದುರಾಸೆಯನ್ನು ಎಂದಿಗೂ ಹೊಂದಬೇಡಿ. ನಿಮ್ಮ ಸಿಹಿ ಮಾತಿನ ಹಿಂದೆ ಅಡಗಿರುವ ನಿಮ್ಮ ದುರುದ್ದೇಶವನ್ನು ಅವರು ಸುಲಭವಾಗಿ ಓದಬಲ್ಲರು. ಅವರಿಗೆ ಸಹಾಯ ಮಾಡುವುದು, ಉದಾರತೆ ತೋರುವುದು ಅವರ ದೌರ್ಬಲ್ಯವಲ್ಲ, ಬದಲಾಗಿ ಅದು ಅವರ ಶಕ್ತಿ, ಅವರ ಹೃದಯವಂತಿಕೆ. ನೀವು ಅವರ ಮಿತಿಯನ್ನು ಮೀರಿದಾಗ, ಅವರ ನಂಬಿಕೆಯನ್ನು ಮುರಿದಾಗ, ಅವರು ತೀಕ್ಷ್ಣವಾದ ಮಾತುಗಳಿಂದ ನಿಮ್ಮ ಅಜಾಗೃತತೆಯನ್ನು ಘಾಸಿಪಡಿಸಬಹುದು. ಅವರ ಕೋಪದ ಆ ಆಕ್ರಮಣಕಾರಿ ಮಾತುಗಳು ನಿಮ್ಮನ್ನು ನಿಜವಾಗಿಯೂ ನೋಯಿಸುತ್ತವೆ. ನೀವು ಕರ್ಕಾಟಕ ರಾಶಿಯವರಾಗಿದ್ದರೆ, ಯಾರಾದರೂ ನನ್ನ ದಯೆಯನ್ನು ದುರುಪಯೋಗಪಡಿಸಿಕೊಂಡಾಗ ನನಗೆ ತುಂಬಾ ಸಿಟ್ಟು ಬರುತ್ತದೆ ಎಂದು ಕಮೆಂಟ್ ಮಾಡಿ. ಅಂದಹಾಗೆ ಕೊನೆಯಲ್ಲಿ ನಾನು ಹೇಳುವ ಒಂದು ವಿಷಯ, ಕರ್ಕಾಟಕ ರಾಶಿಯವರ ಕೋಪವನ್ನು ನೀವು ನೋಡುವ ದೃಷ್ಟಿಯನ್ನೇ ಬದಲಾಯಿಸುತ್ತದೆ. ಅದು ಅವರ ನೈಜ ಶಕ್ತಿಯ ಅಳತೆಯನ್ನು ನಿಮಗೆ ತೋರಿಸುತ್ತದೆ. ಆದ್ದರಿಂದ ಕೊನೆಯವರೆಗೂ ನಮ್ಮ ಜೊತೆಗಿರಬೇಕು. ಮೂರನೆಯ ವಿಷಯ, ಅವರ ನಂಬಿಕೆಯನ್ನು ಮುರಿಯುವುದು. ಕರ್ಕಾಟಕ ರಾಶಿಯವನು ನಂಬಿಕೆ ಇಟ್ಟರೆ ಅದೊಂದು ಪವಿತ್ರ ಬಂಧದಂತೆ. ಅವರು ಉದ್ದಾತ ಹೃದಯ ಮತ್ತು ಆತ್ಮವನ್ನು ಹೊಂದಿದ್ದರೂ ನೀವು ಅವರ ನಂಬಿಕೆಯನ್ನು ಮುರಿದರೆ ಅವರು ಅತೀವ ಕ್ಷಮಿಸುವುದಿಲ್ಲ. ಅವರಿಗೆ ದ್ರೋಹ ಮಾಡುವುದು ಎಂದರೆ ಅವರನ್ನು ಶಾಶ್ವತವಾಗಿ ಕಳೆದುಕೊಳ್ಳುವುದು ಎಂದರ್ಥ. ಅವರು ನಿಮ್ಮ ಕಟುಮಾತುಗಳನ್ನು ಸಹಿಸಬಹುದು, ಆದರೆ ನೀವು ಅವರ ಬೆನ್ನಿಗೆ ಚೂರಿ ಹಾಕಿದರೆ ಅವರು ಎಂದಿಗೂ ನಿಮ್ಮನ್ನು ನೋಡಲೂ ಇಷ್ಟಪಡುವುದಿಲ್ಲ. ಅವರು ಬಹಳಷ್ಟು ವಿಷಯಗಳನ್ನು ಊಹಿಸುವವರು ಮತ್ತು ಜನರನ್ನು ಬೇಗನೆ ನಂಬುವುದಿಲ್ಲ. ನೀವು ಅವರಿಗೆ ದ್ರೋಹ ಮಾಡಿದರೆ ಅದು ಅವರ ಹೃದಯದ ಮೂಲದಿಂದ ಅವರ ಭದ್ರತೆಯ ಭಾವನೆಯನ್ನೇ ಧ್ವಂಸಪಡಿಸಬಹುದು. ಆದ್ದರಿಂದ
ನೀವು ಕರ್ಕಾಟಕ ರಾಶಿಯವರೊಂದಿಗೆ ದೀರ್ಘಕಾಲದ ಸಂಬಂಧವನ್ನು ನಿರೀಕ್ಷಿಸುತ್ತಿದ್ದರೆ ಸುಳ್ಳುತನದಿಂದ ದೂರವಿರಿ. ಈ ವಿಡಿಯೋವನ್ನು ನಿಮ್ಮ ಕರ್ಕಾಟಕ ರಾಶಿಯವರ ಆತ್ಮೀಯ ಸ್ನೇಹಿತರಿಗೆ ಕಳುಹಿಸಿ ಅವರಿಗೆ ಈ ಸಂದೇಶ ಎಷ್ಟು ಮುಖ್ಯ ಎಂದು ತಿಳಿಸಿ. 4ನೆಯ ಅಂಶ, ಅವರ ಭದ್ರತೆಯ ಭಾವನೆಗೆ ಧಕ್ಕೆ ತರುವುದು. ಕರ್ಕಾಟಕ ರಾಶಿಯವರು ತಮ್ಮಲ್ಲಿರುವುದರ ಬಗ್ಗೆ ಹೆಚ್ಚು ಸ್ವಾಮ್ಯ ಮತ್ತು ರಕ್ಷಣಾತ್ಮಕ ಮನೋಭಾವವನ್ನು ಹೊಂದಿರುತ್ತಾರೆ. ಅವರಿಗೆ ಭದ್ರತೆಯ ಅವಶ್ಯಕತೆ ಅನಿವಾರ್ಯ. ತಮ್ಮ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅವರು ತಮ್ಮ ಸೌಕರ್ಯವನ್ನು ಎಷ್ಟೇ ತ್ಯಾಗ ಮಾಡಬೇಕಾದರೂ ಜೀವನದಲ್ಲಿ ಧೈರ್ಯಶಾಲಿ ಹೆಜ್ಜೆಗಳನ್ನು ತೆಗೆದುಕೊಳ್ಳುತ್ತಾರೆ. ನೀವು ಅವರ ಆರ್ಥಿಕ ಸಾಧನೆಗಳಿಗೆ ಅಪಾಯವನ್ನು ಉಂಟುಮಾಡಲು ಪ್ರಯತ್ನಿಸಿದರೆ ಅಥವಾ ಅವರು ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಹಾಳುಮಾಡಲು ಪ್ರಯತ್ನಿಸಿದರೆ ಅವರು ಆಕ್ರಮಣಕಾರಿ ಅಥವಾ ದ್ವೇಷಪೂರಿತರಾಗಬಹುದು. ಅವರು ಸಾಮಾನ್ಯವಾಗಿ ಅಸುರಕ್ಷಿತರಾಗುವಂತಹ ಸಂದರ್ಭಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅನಿವಾರ್ಯವಾಗಿ ಅಂತಹ ಸಂದರ್ಭಗಳಲ್ಲಿ ಸಿಲುಕಿಕೊಂಡರೆ ಅವರು ತುಂಬಾ ಕೋಪಗೊಳ್ಳಬಹುದು. ನಿಮಗೆ ಈ ವಿಷಯದಲ್ಲಿ ಯಾವುದೇ ಅನುಭವಗಳಿದ್ದರೆ ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಇನ್ನು 5ನೆಯ ವಿಷಯ, ಅವರ ಕುಟುಂಬ ಅಥವಾ ಪ್ರೀತಿಪಾತ್ರರಿಗೆ ಅವಮಾನ ಮಾಡುವುದು. ಕರ್ಕಾಟಕ ರಾಶಿಯವರ ಹೃದಯವನ್ನು ಚುಚ್ಚುವ ಇನ್ನೊಂದು ವಿಷಯವೆಂದರೆ ಅವರ ಪ್ರೀತಿಪಾತ್ರರಿಗೆ ಅಥವಾ ಅವರು ಆಳವಾಗಿ ಕಾಳಜಿ ವಹಿಸುವವರಿಗೆ ಅವಮಾನ ಮಾಡುವುದು. ಅವರು ಸುಲಭವಾಗಿ ದ್ವೇಷವನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಅವರ ಪ್ರೀತಿಪಾತ್ರರಿಗೆ ಮುಜುಗಾರು ಉಂಟುಮಾಡುವುದು ನೇರವಾಗಿ ಅವರ ಆತ್ಮಕ್ಕೆ ನೋವುಂಟುಮಾಡುತ್ತದೆ ಮತ್ತು ಗುಣಪಡಿಸಲಾಗದ ಆಳವಾದ ಗಾಯವನ್ನು ಬಿಡುತ್ತದೆ. ಅವರ ಘನತೆಯನ್ನು ಹಾಳುಮಾಡುವ ಯಾವುದೇ ಕಾರ್ಯವು ಅವರಿಗೆ ನಿಜವಾಗಿಯೂ ಕೋಪವನ್ನು ತರುತ್ತದೆ. ಆದರೆ ಅವರ ಭಾವನೆಗಳನ್ನು ಮರೆಹಾಕಿ ಕೋಪವನ್ನು ಸಹಿಸಲು ಅವರು ಹೆಸರುವಾಸಿಯಾಗಿದ್ದಾರೆ. ಆದರೆ ಇದು ಅವರನ್ನು ನೇರವಾಗಿ ಆಕ್ರಮಿಸುವ ಒಂದು ಪರಿಸ್ಥಿತಿ. ಆದರೆ ಅವರ ಮೃದು ಹೃದಯವನ್ನು ಕ್ರೂರ ಮನಸ್ಸಾಗಿ ಪರಿವರ್ತಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಒಮ್ಮೆ ಅವರು ಕೋಪಗೊಂಡರೆ ಆ ಕೋಪ ಸುನಾಮಿಯಂತೆ ಇಡೀ ನಿಮ್ಮ ಜಗತ್ತನ್ನೇ ಅಲುಗಾಡಿಸಬಹುದು. ಇದು ನಿಜಕ್ಕೂ ಸೂಕ್ಷ್ಮ ವಿಷಯ ಅಲ್ವಾ? ನಿಮ್ಮ ಕರ್ಕಾಟಕ ಸ್ನೇಹಿತರಿಗೆ ಈ ವಿಷಯವನ್ನು ತಿಳಿಸುವುದು ಅವಶ್ಯಕ. ಈಗಲೇ ಈ ವಿಡಿಯೋವನ್ನು ಅವರಿಗೆ ಕಳುಹಿಸಿ. ಕೊನೆಯದು, ಆದರೆ ಅಷ್ಟೇ ಮುಖ್ಯವಾದ ವಿಷಯ, ಅಧಿಕಾರಯುತ ಧ್ವನಿಯನ್ನು ಬಳಸುವುದು. ಕರ್ಕಾಟಕ ರಾಶಿಯವರ ಉದಾರ ಸ್ವಭಾವವು ಅತ್ಯಂತ ಪ್ರಶಂಸನೀಯ ಗುಣಗಳಲ್ಲಿ ಒಂದು. ಆದರೆ ಈ ಉದಾರ ವ್ಯಕ್ತಿತ್ವವನ್ನು ನೀವು ಆಳಬಹುದು ಎಂದು ಮಾತ್ರ ಎಂದಿಗೂ ಭಾವಿಸಬೇಡಿ. ಅವರು ಅಧಿಕಾರಯುತ ಧ್ವನಿಗಳು ಮತ್ತು ಇತರರನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಜನರಿಗೆ ಹೆಚ್ಚು ಪ್ರತಿರೋಧವನ್ನು ತೋರಿಸುತ್ತಾರೆ. ನೀವು ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೆ ಅವರು ಬಹುಶಃ ನಿಮ್ಮನ್ನು ನಿರ್ಲಕ್ಷಿಸಬಹುದು ಅಥವಾ ಅಸಭ್ಯವಾಗಿ ಪ್ರತಿಕ್ರಿಯಿಸಬಹುದು. ಸಾಮಾನ್ಯವಾಗಿ ಅವರು ನಾಯಕರಾಗಿ ವರ್ತಿಸುವಾಗಲೂ ಆಜ್ಞಾಪಿಸುವ ಧ್ವನಿಯನ್ನು ಬಳಸಲು ಇಷ್ಟಪಡುವುದಿಲ್ಲ. ಅವರು ಹೊಂದಾಣಿಕೆಯ ವಿಧಾನವನ್ನು ಮೆಚ್ಚುತ್ತಾರೆ ಮತ್ತು ಅವರೊಂದಿಗೆ ಅಧಿಕಾರಯುತ ಧ್ವನಿಯಲ್ಲಿ ಮಾತನಾಡುವುದು ಅವರನ್ನು ಸಿಟ್ಟಿಗೆಬ್ಬಿಸುತ್ತದೆ. ಆದ್ದರಿಂದ ಅವರ ಉದಾರ ಮತ್ತು ಹೊಂದಾಣಿಕೆಯ ಸ್ವಭಾವದಿಂದ ನೀವು ತಪ್ಪುದಾರಿಗೆ ಹೋಗಬೇಡಿ. ಅವರ ಕಡೆಗೆ ನಿಮ್ಮ ಕೆಟ್ಟ ವರ್ತನೆ ಅವರನ್ನು ಬಂಡೆಯಂತೆ ಗಟ್ಟಿಯನ್ನು ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಹಾಗಾದರೆ ಕರ್ಕಾಟಕ ರಾಶಿಯವರ ಬಗ್ಗೆ ನಿಮ್ಮ ಅನುಭವ ಹೇಗಿದೆ? ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸದತ್ ನಮ್ಮ ಎಲ್ಲಾ ಹೊಸ ಅಪ್ಡೇಟ್ಗಳನ್ನು ಪಡೆಯಬಹುದು. ಆತ್ಮೀಯ ಸ್ನೇಹಿತರೆ, ಕರ್ಕಾಟಕ ರಾಶಿಯವರ ಕೋಪವು ಅವರ ದೌರ್ಬಲ್ಯವಲ್ಲ, ಬದಲಾಗಿ ಅದು ಅವರ ಪ್ರೀತಿ ಮತ್ತು ಕಾಳಜಿಯ ಆಳದ ಬೇರುಗಳಿಂದ ಬರುತ್ತದೆ. ಅವರು ನೋವನ್ನು ಅನುಭವಿಸಿದಾಗ ಅದು ಅವರ ಅಡಿಪಾಯವನ್ನೇ ಅಲ್ಲಾಡಿಸುತ್ತದೆ. ಈ 6 ಅಂಶಗಳನ್ನು ಅರ್ಥಮಾಡಿಕೊಂಡರೆ ನೀವು ಕರ್ಕಾಟಕ ರಾಶಿಯವರೊಂದಿಗಿನ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು. ಅವರನ್ನು ಅರ್ಥಮಾಡಿಕೊಳ್ಳುವುದು, ಅವರ ಭಾವನೆಗಳನ್ನು ಗೌರವಿಸುವುದು ನಿಜವಾದ ಸಂಪರ್ಕಕ್ಕೆ ಮೊದಲ ಹೆಜ್ಜೆ. ಈ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ಳಿ. ಈ ವಿಡಿಯೋವನ್ನು ನೀವು ಮತ್ತೆ ನೋಡಿ ನಿಮ್ಮ ಅಕ್ಕಪಕ್ಕದ ಕರ್ಕಾಟಕ ರಾಶಿಯವರನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಿ. ಇದೇ ರೀತಿ ಇನ್ನಷ್ಟು ಆಳವಾದ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ಜ್ಯೋತಿಷ್ಯವಾಣಿಯೊಂದಿಗೆ ಇರಿ. ಮತ್ತೆ ಸಿಗೋಣ. ನಮಸ್ಕಾರ.